ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ FIR ವಾರ್ ತುಂಬ ಜೋರಾಗಿ ಆಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಅಥವಾ ಇಂದಿರಾ ಗಾಂಧಿ ವಿರುದ್ಧ ಒಂದು ಪೋಸ್ಟರನ್ನು ಮಾಡಿದ್ರು. ಎಮರ್ಜೆನ್ಸಿಯನ್ನು ಗುರಿಯಾಗಿಸಿ ಹಿಟ್ಲರ್ ಮಾದರಿಯ ಇಂದಿರಾ ಗಾಂಧಿಯ ಫೋಟೋವನ್ನು ಅಪ್ಲೋಡ್ ಮಾಡಿದ್ರು. ಅದೇ ವಿಚಾರವಾಗಿ ಈಗಿನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಪೋಸ್ಟ್ ವಿರುದ್ಧ ಅಥವಾ ಬಿಜೆಪಿ ವಿರುದ್ಧ ಒಂದು FIR ಕೂಡ ದಾಖಲು ಮಾಡಿದೆ. ಇದೇ ವಿಚಾರವಾಗಿ ಮಾತನಾಡಿರುವಂಥ ವಿಜಯೇಂದ್ರ, ಒಂದು FIR ಅಲ್ಲ 100 FIR ಆದರೂ ಕೂಡ ನಾವು ಹೆದರೋದಿಲ್ಲ ಅನ್ನುವಂಥ ಸವಾಲನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಕಾಂಗ್ರೆಸ್ನ ಯುವ ಪಡೆ ಏನಿದೆ ಅವರು ಕೂಡ, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಿಜೆಪಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದೆ. ಹೀಗಾಗಿ ಇಬ್ಬರ ನಡುವೆ, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ FIR ವಿಚಾರವಾಗಿ ದೊಡ್ಡ ಸಮರ ಆರಂಭವಾಗಿದೆ. भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. 1975ರ ತುರ್ತು ಪರಿಸ್ಥಿತಿಯ ಇತಿಹಾಸಕ್ಕೆ ನಿನ್ನೆಗೆ 50 ವರ್ಷ. ಹೀಗಾಗಿ ಬಿಜೆಪಿ ದೇಶಾದ್ಯಂತ ಕರಾಳ ದಿನ ಆಚರಿಸಿತ್ತು. ಇದರ ಭಾಗವಾಗಿ ರಾಜ್ಯ ಬಿಜೆಪಿ ಘಟಕ ಇಂದಿರಾ ಗಾಂಧಿ ಅವರನ್ನ ಸರ್ವಾಧಿಕಾರಿ ಹಿಟ್ಲರ್ಗೆ ಹೋಲಿಸಿತ್ತು. ಈ ಬಗ್ಗೆ ಎಐ ವಿಡಿಯೋವನ್ನ ಹಂಚಿಕೊಂಡಿತ್ತು. ಈ ಪೋಸ್ಟ್ ಸಲುವಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ರಿಂದ ದೂರು ಕೊಟ್ಟಿದ್ರು. ಹೈಗ್ರೌಂಡ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ಬಿಜೆಪಿ ಮಾಡಿದ್ದ ಟ್ವೀಟ್ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟವಾಗಿದೆ. ಬಳಿಕ ಪೊಲೀಸರು ಪ್ರತಿಭಟನೆ ಮಾಡುತ್ತಿದ್ದವರನ್ನ ವಶಕ್ಕೆ ಪಡೆದರು. ಬಿಜೆಪಿ ವಿರುದ್ಧ ದಾಖಲಾಗಿರೋ FIRಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೆಗೆ ಕೆಂಡವಾಗಿದ್ದಾರೆ. ಒಂದಲ್ಲ 100 FIR ಹಾಕಿದ್ರೂ ನಾವು ಹೆದರೋದಿಲ್ಲ ಅಂತ ಕೈಪಡೆ ವಿರುದ್ಧ ಗುಡುಗಿದ್ದಾರೆ. ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತೇಳಿ FIR ರಿಜಿಸ್ಟರ್ ಮಾಡಿ ಏನೋ ಗುಂಡಾಗಿರಿ ಏನ್ ಮಾಡ್ತಾರೆ. ಈ ಬೆದರಿಕೆಗೆ, ಗೊಡ್ಡು ಬೆದರಿಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇಂಥ 100 FIR ರಿಜಿಸ್ಟರ್ ಮಾಡಲಿ, ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ, ನಾವು ಕೂಡ ರೆಡಿ ಇದ್ದೇವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ ಬಗ್ಗೆ ಏನ್ ಮಾತನಾಡ್ತಿದ್ದೀರಿ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ. Malign a leader who served the country for so many years and brought about good development those days, and naturally somebody will object to that. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ. ಸುಮ್ಮನೆ ಮಾಡೋದಿಲ್ಲ. ಒಟ್ನಲ್ಲಿ ತುರ್ತು ಪರಿಸ್ಥಿತಿಯ ಚರ್ಚೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಒಂದೆಡೆ ಬಿಜೆಪಿ ತನ್ನ ನಡೆ ಸಮರ್ಥಿಸಿಕೊಳ್ಳುತ್ತಿದ್ರೆ, ಕೈಪಡೆ ಖಂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.